ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಿನಿ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಏನಪ್ಪ ವಿಶೇಷ ಅಂತಂದ್ರೆ ಇವತ್ತು ತೋಟದಲ್ಲೇ ಕೆಲಸ. ಬನ್ನಿ. ಏನಪ್ಪ ತೋಟದಲ್ಲಿ ಕೆಲಸ ಅಂತಂದ್ರೆ ಬ್ರಷ್ ಕಟ್ ಹೊಡಿಬೇಕಿತ್ತು. ಏನಕಪ್ಪ ಬ್ರಷ್ ಕಟ್ ಹೊಡಿಬೇಕು ಅಂತಂದ್ರೆ ಸತ್ಯಗಳೆಲ್ಲ ನನ್ನಷ್ಟು ಎತ್ತರ ಆಗ್ಬಿಟ್ಟಿದ್ದು. ಇನ್ನು ಕೆಲಸನೇ ಶುರು ಮಾಡಿಲ್ಲ, ಆಗ್ಲೇ ಮಿಡ್ ನೈಟ್ ಸಿಂಗರ್ಗಳೆಲ್ಲ ನನ್ನ ಮೇಲೆ ಡೇ ಟೈಮಲ್ಲಿ ಅಟ್ಯಾಕ್ ಮಾಡ್ಬಿಟ್ಟಿದ್ರು. ನಮ್ಮ ಬ್ರಷ್ ಕಟ್ರು ಒಂದೇ ಕಿಕ್ಕು ಸ್ಟಾರ್ಟ್ ಆಗೋಯ್ತು. ಸರಿ ಅನ್ಬಿಟ್ಟು ಕೆಲಸ ಶುರು ಮಾಡಿದೆ. ಸಾಲ ಹೊಡಿಬೇಕಾದ್ರೆ ಯಾರು ನನ್ನ ಫಾಲೋ ಮಾಡ್ತಾರಲ್ಲ ಅಂದ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಇವರು ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಮತ್ತೆ ನಾನು ಕೆಲಸ ಶುರು ಮಾಡಿದೆ. ಗುರು ಇಷ್ಟ ಎತ್ತರ ಐತೆ ಗುರು ಸತ್ಯ. ಇದ್ ಹಿಡ್ಕೊಂಡು ಹಿಂಗ್ 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 ಎತ್ ಬಿಡದೆಯ. ಸರಿ ಅನ್ಬಿಟ್ಟು ಹಂಗೆ ಒಂಚೂರು ಮುಂದಕ್ಕೆ ಬಂದ್ರೆ ಒಂದು ಸಸಿ ಸುಳಿಗೆ ಬಳ್ಳಿ ಸುತ್ಕೊಬಿಟ್ಟಿತ್ತು. ಹೊಸ ಬೆಳಕು ಅಂತ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಮುಂದೆ ಹೋದ್ರೆ ಬ್ರಷ್ ಕಟ್ರಿಗೆ ಸತ್ತೆ ಎಲ್ಲ ಸುತ್ಕೊಬಿಟ್ಟಿತ್ತು. ಸರಿ ಅನ್ಬಿಟ್ಟು 2 ಸಾಲ ಹೊಡೆದು ಮುಗಿಸ್ಬಿಟ್ಟು ಅಷ್ಟರಲ್ಲಿ ನಮ್ಮಮ್ಮನ ತಿಂಡಿ ಕರೆದ್ರು ಅಂತ ತಿಂಡಿಗಂತ ಹೋದೆ. ಹೂ ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮನ್ನ ಯಾರು ತಡೆದಿಲ್ಲ ಅನ್ಬಿಟ್ಟು ಮನೆಗೆ ಹೋದ್ರೆ ಕೋಲ ಅಂತ ಒಂದು ಪ್ರಾಣಿ ಇದೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ದಿನದ 24 ಗಂಟೆಯಲ್ಲಿ 20 ಗಂಟೆ ಟೈಮ್ ನಿದ್ದೆ ಮಾಡುತ್ತದೆ. ಅದೇ ನಮ್ಮನೆಯ ಕೋಲ. ಅದು ಇದೆ. ನಾನು ನಿಜ ಹೊಡೆದ್ಬಿಡ್ತೀನಮ್ಮ, ನಿಮ್ ಮುಂದೆನೆ ಹೇಳ್ತಾ ಇದ್ದೀನಿ. ಅವನೇನಾದ್ರೂ ಇದನ್ನ ಪೋಸ್ಟ್ ಮಾಡಿದ ಅಂದ್ರೆ ನಿಜ ಅದರಲ್ಲೇ ಹೊಡಿತೀನಿ. ಈಚೆ ಬಿಟ್ಟಿದ್ದೀನಿ ಚಿಕ್ಕವಾಗಿರೋದು. ಇದೊಂದು ಕೋಲ. ಸ್ಮೆಲ್ಗೆ ಕಾಸು, ಆ ಸ್ಮೆಲ್ಗೆ ಕಾಸು. ಧ್ರುವ ಸರ್ದು ಮೂವಿ ನೋಡ್ಕೊಂಡು ತಿಂಡಿ ತಿನ್ಕೊಂಡು ಆಚೆ ಬಂದು ನೋಡಿದ್ರೆ ನಮ್ಮ ಭರತ ಬ್ರಷ್ ಕಟರ್ ಮಿಷಿನ್ ಹೊಡಿತಾವನೆ. ಆಮೇಲೆ ನಮ್ಮ ನಾಗೇಶ್ ಅಣ್ಣವರೆಲ್ಲ ಮನೆ ಸುತ್ತ ಕ್ಲೀನ್ ಮಾಡ್ಕೋತಾ ಇದ್ರು. ಭರತ್ ಭರತ್ ಸರಿ ಅಂದ್ಬಿಟ್ಟು ವರ್ಕ್ಶಾಪಲ್ಲಿ ಸ್ವಲ್ಪ ಕೆಲಸ ಐತೆ ಅಂತ ನಾನು ವರ್ಕ್ಶಾಪ್ ಕಡೆ ಹೊರಟೆ. ಹೋಗಿ ನೋಡಿದ್ರೆ ನಮ್ಮ ಬಿಲ್ಲೋಣವರು ಗೇಟ್ ರೆಡಿ ಮಾಡ್ತಾ ಇದ್ರು. ನಮ್ಮ ಸೌಕರ್ಯ ಏನು ಮಾಡ್ತವ್ರೆ ಅಂತ ನೋಡಿದ್ರೆ ಆಕ್ಸಲ್ಗೆ ಥ್ರೆಡ್ ಹಾಕಬೇಕು ಅಂತ ಆಕ್ಸಲ್ ರೆಡಿ ಮಾಡ್ಕೋತಾ ಇದ್ರು. ಸರಿ ಅಂದ್ಬಿಟ್ಟು ನಾನು ನನ್ನ ಯೂನಿಫಾರ್ಮ್ ಹಾಕೊಂಡು ಬಂದೆ. ಗೇಟ್ಗೆ ರಾಡ್ಗಳು ಹಾಕ್ಬೇಕು ಅಂತ ಕಟ್ ಮಾಡೋಕ್ಕೆ ಸೈಜ್ ಬರ್ಕೊಡ್ತಾ ಇದ್ರು ಬಿಲ್ಲೋಣವರು. ಸರಿ ಅಂದ್ಬಿಟ್ಟು ನಾನು ಸೈಜ್ ತಗೊಂಡು ಒಂದೊಂದಾಗ ಕಟ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ರಾಡ್ಗಳೆಲ್ಲ ಒಂದೊಂದಾಗ ಕಟ್ ಮಾಡ್ಕೊಂಡು ಬೆಂಡ್ ಹೊಡೆಯಕ್ಕೆ ಶುರು ಮಾಡಿದೆ. ಬೆಂಡೆಲ್ಲ ಹೊಡೆದು ಮುಗಿಸೋಷ್ಟರಲ್ಲಿ ಬಿಲ್ಲೋಣ ಅವರು ಗೇಟ್ನು ಸೆಟ್ಟಿಂಗ್ ಮಾಡಿದ್ರು. ಸರಿ ಅಂದ್ಬಿಟ್ಟು ನಾನು ಮನೆಗೆ ಬಂದು ನೋಡಿದ್ರೆ, ಓಹೋ ಥ್ಯಾಂಕ್ ಯು ಚಿನ್ನ. ಪ್ರೀತಿ, ಪ್ರೋತ್ಸಾಹ, ಅಭಿಮಾನ, ಬೆಂಬಲ ಸದಾ ಹಿಂಗೆ ಇರಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಸಿ ಆನ್ ದ ನೆಕ್ಸ್ಟ್ ಬ್ಲಾಗ್.